ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕಿನ ಒಂದು ರಣಾಂಗಣದ ಸುದ್ದಿಯನ್ನು ಕನ್ನಡಿಗ ಚಾನಲ್ YTಯ ಮೂಲಕ ನನ್ನೆಲ್ಲ ಸಮಸ್ತ ವೀಕ್ಷಕರಿಗೆ ಅರ್ಪಿಸಲಿಕ್ಕೆ ಸಂಚಿಕೆಯನ್ನು ನಾನೀಗ ಪ್ರಸ್ತುತಪಡಿಸ್ತಾ ಇದ್ದೀನಿ. ನಿಜಕ್ಕೂ ಕೂಡ ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕಿನ ಚುನಾವಣೆ ಯಾವುದೇ ಒಂದು ಲೋಕಸಭೆ ಹಾಗೂ ವಿಧಾನಸಭಾ ಚುನಾವಣೆಗಳಿಗೆ ಕಡಿಮೆ ಏನಿಲ್ಲ ಅನ್ನುವಂಥ ಭಾವನೆಯೊಂದಿಗೆ ಈ ಸಂಚಿಕೆಯನ್ನು ನಾನು ನಿಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ಬಯಸಿದ್ದೀನಿ. ಆಗಿರುವಾಗ ಈ ಒಂದು ಫಲಶ್ರುತಿ ಏನಾಗಬಹುದು ಅದರ ಒಂದು ವಿಚಾರವಾಗಿಯೂ ಕೂಡ ನಾನು ಈ ಸಂಚಿಕೆಯ ಮುಖಾಂತರ ಮಾತಾಡಲಿಕ್ಕೆ ಬಯಸಿದ್ದೇನೆ. ಬೆಳಗಾವಿಯ DCC ಬ್ಯಾಂಕ್ ಅಂದ್ರೇ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ರಾಜ್ಯದಲ್ಲಿ ಅಷ್ಟೇ ಏಕೆ ದೇಶದಲ್ಲಿಯೇ ತನ್ನ ಛಾಪನ್ನು ಮೂಡಿಸಿರ್ತಕ್ಕಂಥ ಒಂದು ದೊಡ್ಡ ಬ್ಯಾಂಕು. ಅದು ಕೂಡ ಅದರ ಅಧಿಕಾರವನ್ನು ಹಿಡಿಯಲಿಕ್ಕೆ ಘಟಾನುಘಟಿ ನಾಯಕರ ನಡುವೆ ನಡೆದಿರ್ತಕ್ಕಂಥ ಇವತ್ತಿನ ಜಿದ್ದಾಜಿದ್ದಿನ ಹಣಾಹಣಿಯಲ್ಲಿ ಯಾರು ಮೇಲುಗೈ ಸಾಧಿಸ್ತಾರೆ ಅನ್ನೋದು ಕೂಡ ಊಹಿಸಲಿಕ್ಕೂ ಅಸಾಧ್ಯವಾಗಿರ್ತಕ್ಕಂಥ ವಾತಾವರಣ ಬೆಳಗಾವಿ ಜಿಲ್ಲೆಯ ಮಟ್ಟಿಗೆ ಆಗಿದೆ ಅಂತಂದರೆ ಅದು ತಪ್ಪಾಗಲಾರದು. ಹಾಗಿರುವಾಗ ಆ ಒಂದು ಚುನಾವಣೆಯ ಫಲಶ್ರುತಿ ಏನೇ ಆಗಲಿ, ಎಂಥದೇ ಆಗಲಿ, ಹಾಗೂ ಯಾರೇ ಆಯ್ಕೆ ಆಗಲಿ, ಯಾರೇ ಸೋಲಲಿ, ಯಾರೇ ಗೆಲ್ಲಲಿ, ಆ ಒಂದು ಬ್ಯಾಂಕಿನ ಪ್ರತಿಷ್ಠೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂಥ ಹೃದಯವಂತವರು ಆರಿಸಿ ಬರಬೇಕನ್ನುವಂಥ ವಾತಾವರಣವನ್ನು ಅಲ್ಲಿಯ ಜನತೆ, ಮತದಾರರು ವಿಚಾರ ಮಾಡಿ ಮತದಾನ ಮಾಡಬೇಕನ್ನುವಂಥ ಒಂದು ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀನಿ. ಜೊತೆಗೆ ಬೆಳಗಾವಿ DCC ಬ್ಯಾಂಕಿನ ಚುನಾವಣೆ, ಈ ಚುನಾವಣೆ ಹಿಂದೆಂದಿಗಿಂತಲೂ ಇವತ್ತು ನಡೆದಿರತಕ್ಕಂಥ ಚುನಾವಣೆಯಲ್ಲಿ ಒಬ್ಬರಿಗಿಂತ ಒಬ್ಬರು ತಾನೇನು ಕಡಿಮೆ ಇಲ್ಲ ಅನ್ನುವಂತೆ ಪೈಪೋಟಿಯಿಂದ ಪ್ರಚಾರ ಕಾರ್ಯದಲ್ಲಿ ಹಾಗೂ ಬಾಣ ಬಿರುಸುಗಳ ಮಾತಿನ ಒಂದು ಹೊಡೆತವನ್ನು ನೀಡ್ತಾ ಇರೋದು ಕೂಡ ಅಷ್ಟೇ ಸತ್ಯ. ಹೀಗಿರುವಾಗ ಘಟಾನುಘಟಿ ನಾಯಕರ ಯಾರು ಅಂಥೇಳಿ ನೀವು ಕೇಳಿದರೆ ಅದು ಒಂದು ಕತ್ತಿ ಕುಟುಂಬ, ಜೊತೆಗೆ ಒಂದು ಜಾರಕಿಹೊಳಿಯವರ ಕುಟುಂಬ. ಇವೆರಡೂ ಪ್ರತಿಷ್ಠಿತ ಕುಟುಂಬಗಳು, ಪ್ರತಿಷ್ಠಿತ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನು ಮೂಡಿಸಿರ್ತಕ್ಕಂಥ ಒಂದು ಬಲಾಢ್ಯ ಕುಟುಂಬಗಳು. ಬೆಳಗಾವಿ ಜಿಲ್ಲೆಯ ಮಟ್ಟಿಗೆ ಹೇಳಬೇಕಂತಂದರೆ ಎರಡೂ ಕುಟುಂಬಗಳು ರಾಜಕೀಯ ನಿರ್ಣಾಯಕ ಹಂತದಲ್ಲಿ ಏನಾದರೂ ಬದಲಾವಣೆ ಮಾಡಬಲ್ಲಂಥ ಕುಟುಂಬಗಳು ಅಂತಂದರೆ ತಪ್ಪಾಗಲಾರದು. ಹೀಗಿರುವಾಗ ಈ ಚುನಾವಣೆಯ ಹಿನ್ನೋಟವನ್ನು ಸ್ವಲ್ಪ ನಾವು ನೋಡೋಣ. ಯಾಕಂದರೆ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಅಂತಂದ್ರೆ ರಾಜ್ಯದಲ್ಲಿ ಸಂಚಲನವನ್ನು ಮೂಡಿಸ್ತಿರ್ತಕ್ಕಂಥ ಒಂದು ಸಂದರ್ಭ ಈಗ ಆಗಿದೆ. ಆ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಪ್ರಸ್ತುತಪಡಿಸಲಿಕ್ಕೆ ಕಾರಣವೇನೆಂದರೆ, ಜಾರಕಿಹೊಳಿ ಕುಟುಂಬ ಇವತ್ತು ಬಲಾಢ್ಯ ಕುಟುಂಬವಾಗಿ ಹೊರಹೊಮ್ಮಿದೆ. ಅವರ 5 ಜನ ಸಹೋದರರಲ್ಲಿ 4 ಜನರೂ ಕೂಡ ಜನಪ್ರತಿನಿಧಿಗಳಾಗಿ ರಾಜ್ಯದಲ್ಲಿ ತಮ್ಮ ಒಂದು ಚಲಾವಣೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಸುಪುತ್ರಿ ಅಂದರೆ ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಸಚಿವರು, ಅವರ ಸುಪುತ್ರಿಯೂ ಕೂಡ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿ ಸಂಸದರಾಗಿಯೂ ಕೂಡ ಕಾರ್ಯಭಾರವನ್ನು ನಿರ್ವಹಿಸ್ತಾ ಇದ್ದಾರೆ. ಹೀಗಿರುವಾಗ ಈ ಚುನಾವಣೆಯಲ್ಲಿ ಕತ್ತಿ ಕುಟುಂಬಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಜಾರಕಿಹೊಳಿ ಕುಟುಂಬಕ್ಕೂ ಇದೆ ಎನ್ನುವಂಥ ಭಾವನೆ ಎಲ್ಲರಲ್ಲಿಯೂ ಕೂಡ ಇದೆ. ಹೀಗಿರುವಾಗ ಯಾರಿಗೆ ನಾವು ಈ ಸಲ ಚುನಾವಣೆಯಲ್ಲಿ ಗೆಲ್ಲಿಸಬಹುದು ಅಂತಂದರೆ ಅದು ಯಾರು ಆಯ್ಕೆ ಆಗ್ತಾರೆ, ಯಾರು ಸೋಲ್ತಾರೆ ಅನ್ನೋದನ್ನು ಹೇಳಲಿಕ್ಕೆ ಈ ಸಂದರ್ಭ ಸೂಕ್ತ ಅಲ್ಲ. ಹಾಗಿರುವಾಗ ಈ ಸಂದರ್ಭದಲ್ಲಿ ನಾವು ಏನೇ ಒಂದು ವಿಚಾರ ಮಾಡಿದರೂ ಕೂಡ ಅದು ಮುಂಬರುವ ಕಾಲಘಟ್ಟಗಳಲ್ಲಿ ಅವರ ಒಂದು ಪಾತ್ರದ ಹಾಗೂ ಅವರು ನಡೆದುಕೊಳ್ಳುವ ಹಾಗೂ ಅವರು ಬ್ಯಾಂಕಿನ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುವ ಒಂದು ಪರಿಕಲ್ಪನೆಯ ಭಾಗವಾಗಿ ನಾವು ಮುಂದಿನ ದಿನಗಳಲ್ಲಿ ಮಾತಾಡ್ಬೋದು. ಆದರೆ ಈಗ ಮಾತಾಡೋದು ಅಪ್ರಸ್ತುತ ಅನ್ನುವಂಥ ಭಾವನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸಿದ್ದೇನೆ. ಹೀಗಿರುವಾಗ ಬೆಳಗಾವಿ ಜಿಲ್ಲೆಯ ಮಟ್ಟಿಗೆ ಕತ್ತಿ ಕುಟುಂಬಕ್ಕೆ ಸುಮಾರು 30 ವರ್ಷಗಳ ಕಾಲ DCC ಬ್ಯಾಂಕಿನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರತಕ್ಕಂಥ ಒಂದು ಇತಿಹಾಸ ಇದೆ. ಆ ಇತಿಹಾಸವನ್ನು ಈ ಸಲ ಅವರು ಉಳಿಸ್ಕೊಳ್ತಾರೋ ಅಥವಾ ಕಳೆದುಕೊಳ್ತಾರೋ ಅನ್ನುವಂಥ ಭವಿಷ್ಯದ ಮಟ್ಟಿಗೆ ಹೇಳಬೇಕಂತಂದರೆ ಅದು ನಿರ್ಣಾಯಕ ಘಟ್ಟವನ್ನೇ ತಲುಪಿದೆ ಅಂತಲೇ ಹೇಳ್ಬೋದು. ಹೀಗಿರುವಾಗ ಜಾರಕಿಹೊಳಿ ಕುಟುಂಬದ ಸದಸ್ಯರು 30 ವರ್ಷಗಳ ಕಾಲ ನಾವು ನಿಮಗೆ ಕೊಟ್ಟಿದ್ದೇವೆ ಅಧಿಕಾರ, ನೀವೇನು ಮಾಡಿದ್ದೀರಿ, ಬದಲಾವಣೆಯ ಗಾಳಿಯನ್ನು ಬೀಸಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವರ ಭಾಷಣದಲ್ಲಿ ನಾವು ಕೇಳಬಹುದು. ಹೀಗಿರುವಾಗ ಕತ್ತಿ ಕುಟುಂಬ ಏನು ಮಾಡಿದೆ, ಜಾರಕಿಹೊಳಿ ಕುಟುಂಬ ಏನು ಮಾಡಬಹುದು ಅನ್ನುವಂಥ ವಿಶ್ಲೇಷಣೆಯನ್ನು ಮಾಡಿದಾಗ ಜಾರಕಿಹೊಳಿ ಕುಟುಂಬ ನಿಜಕ್ಕೂ ಕೂಡ ಪರಿವರ್ತನೆಯ ಗಾಳಿಯನ್ನು ಬೀಸ್ತಿರ್ತಕ್ಕಂಥ ಒಂದು ಕುಟುಂಬ.
ಯಾವಾಗಲೂ ಕೂಡ ರಾಜಕಾರಣ ಅಂದರೆ ನಿಂತೆ ನೀರಲ್ಲ, ಅದು ಹರಿತಿರ್ತಕ್ಕಂಥ ಒಂದು ಪ್ರವಾಹ ಅನ್ನುವಂಥ ಭಾವನೆಯೊಂದಿಗೆ ಅದು ಚುನಾವಣಾ ರಣರಂಗದಲ್ಲಿ ಯಾವುದೇ ಚುನಾವಣೆ ಇರಲಿ, ವಿಧಾನಸಭೆ ಇರಲಿ, ವಿಧಾನ ಪರಿಷತ್ ಇರಲಿ, ರಾಜ್ಯಸಭೆ ಇರಲಿ, ಲೋಕಸಭೆ ಇರಲಿ, ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆಗಳೇ ಇರಲಿ, ಅವೆಲ್ಲವುಗಳನ್ನು ಅವರು ಪ್ರತಿಷ್ಠೆಯ ಪರವಾಗಿ ಇಟ್ಟುಕೊಂಡು ರಾಜಕಾರಣ ಮಾಡೋದು ಈಗ ನಾವು ನೋಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕತ್ತಿ ಕುಟುಂಬದ ರಮೇಶ್ ಕತ್ತಿ ಹಾಗೂ ಉಮೇಶ್ ಕತ್ತಿಯವರು ಕೂಡ ಹಿಂದೆ ಬಿದ್ದಿಲ್ಲ. ಅವರು ಕೂಡ ಸ್ಥಳೀಯ ಸಂಘ ಸಂಸ್ಥೆಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿರ್ತಕ್ಕಂಥ ಒಂದು ಶ್ರೇಷ್ಠ ಕುಟುಂಬ. ಜೊತೆಗೆ ಉಮೇಶ್ ಕತ್ತಿಯವರು ಕಾಲವಾದ ನಂತರ ಆ ಕುಟುಂಬಕ್ಕೆ ಸ್ವಲ್ಪ ಹಿನ್ನಡೆ ಆಗಿದೆ ಅಂತಲೇ ಭಾವಿಸ್ಬೋದು. ಜೊತೆಗೆ ರಮೇಶ್ ಕತ್ತಿಯವರು ಏನು ರಾಜಕೀಯದಲ್ಲಿ ಎಸುಳು ಅಲ್ಲ, ಅವರು ಕೂಡ ಬಲಾಢ್ಯ ನಾಯಕರಾಗಿ ರೂಪುಗೊಂಡಿದ್ದಾರೆ. ಜೊತೆಗೆ DCC ಬ್ಯಾಂಕಿನಲ್ಲಿ 30 ವರ್ಷಗಳ ಕಾಲ ರಾಜಕೀಯವನ್ನು ಮಾಡಿದವರು. ಆಮೇಲೆ ಅವರು ಸ್ಥಳೀಯ ಸಂಘ ಸಂಸ್ಥೆಗಳಲ್ಲಿ, ಶುಗರ್ ಫ್ಯಾಕ್ಟ್ರಿಗಳಲ್ಲಿ, ವಿದ್ಯುತ್ ಸಂಘದಲ್ಲಿ ಹಾಗೂ ಇನ್ನೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅವರು ತಮ್ಮ ನಿರ್ಣಾಯಕ ಪಾತ್ರವನ್ನು ವಹಿಸಿ ಜಯಶೀಲರಾಗಿರ್ತಕ್ಕಂಥ ಒಬ್ಬ ಪ್ರಬುದ್ಧ ನಾಯಕ. ಹೀಗಿರುವಾಗ ಇವರಿಬ್ಬರ ನಡುವೆ ನಡೆದಿರ್ತಕ್ಕಂಥ ಇವತ್ತಿನ ಜಂಗಿ ಕುಸ್ತಿ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಅನ್ನೋದನ್ನು ಊಹಿಸಲಿಕ್ಕೂ ಕೂಡ ಅಸಾಧ್ಯವಾಗಿರ್ತಕ್ಕಂಥ ಸನ್ನಿವೇಶ ಬೆಳಗಾವಿ ಜಿಲ್ಲೆಯ ಮಟ್ಟಿಗೆ ಆಗಿದೆ ಅನ್ನುವಂಥ ವಾಸ್ತವ ಸಂಗತಿಯನ್ನು ಕೂಡ ಕನ್ನಡಿಗ ಚಾನಲ್ YT ಮೂಲಕ ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸಿದ್ದೇನೆ. ನೀವು ಜಾರಕಿಹೊಳಿ ಕುಟುಂಬವನ್ನಾಗಲಿ ಅಥವಾ ಕತ್ತಿಯವರ ಕುಟುಂಬವನ್ನಾಗಲಿ ಯಾವತ್ತೂ ಕೂಡ ಅಷ್ಟು ಹಗುರವಾಗಿ ಕಾಣುವುದು ಸರಿ ಅಲ್ಲ. ಹಾಗಿರುವಾಗ ಈ ಕುಟುಂಬಗಳ ರಾಜಕೀಯ ಹಿನ್ನೆಲೆಯನ್ನು ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಅವರು ಮಾಡ್ತಿರ್ತಕ್ಕಂಥ ಕೆಲಸಗಳನ್ನು ಗಮನಿಸಿ ಈ ಸಲ ಮತದಾರರು ಈ ಒಂದು ಚುನಾವಣೆಯಲ್ಲಿ ನೀಡಿದ್ದೇನೆ ಆತಂದರೆ ಈ ಕುಟುಂಬಗಳು ಯಾವ ರೀತಿ ತಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ತಮ್ಮ ಅಧಿಕಾರವನ್ನು ಯಾವ ರೀತಿ ಚಲಾಯಿಸ್ತವೆ, ರೈತರಿಗೆ ಹಾಗೂ ಬಡವರಿಗೆ ಇವರಿಂದ ಏನಾದರೂ ಸಹಾಯ ಆಗಬಹುದಾ ಅನ್ನುವಂಥ ಪ್ರಶ್ನೆಯನ್ನು ಹಾಕಿಕೊಂಡಾಗ ನಿಜಕ್ಕೂ ಕೂಡ ಇಬ್ಬರು ಕೂಡ ಸಹೃದಯ ವ್ಯಕ್ತಿಗಳೇ ಅಂತ ಹೇಳ್ಬೋದು. ಯಾರೂ ಕೂಡ ಜನರನ್ನು ಹಾಗೂ ಮತದಾರರನ್ನು ಮೋಸ ಮಾಡುವಂಥ ಜಾಯಮಾನದವರು ಇವರು ಯಾರೂ ಅಲ್ಲ. ಹೀಗಿರುವಾಗ ಈ ಕುಟುಂಬಗಳಲ್ಲಿ ಇರತಕ್ಕಂಥ ಬದ್ಧತೆ ಹಾಗೂ ರಾಜಕೀಯ ಚಾಣಾಕ್ಷತೆ ಹಾಗೂ ಅವರು ನಡೀತಿರ್ತಕ್ಕಂಥ ದಾರಿಯನ್ನು ಅವಲೋಕನ ಮಾಡಿ ಮತ ಚಲಾಯಿಸಬೇಕಾಗಿರ್ತಕ್ಕಂಥದ್ದು ಆ ಒಂದು ಚುನಾವಣೆಯ DCC ಬ್ಯಾಂಕಿನ ಚುನಾವಣೆಯ ಮತದಾರರಲ್ಲಿ ಇದೆ. ಈ ಒಂದು ಸನ್ನಿವೇಶದಲ್ಲಿ ಅವರು ಯಾವ ರೀತಿ ಮತಗಳನ್ನು ಚಲಾಯಿಸ್ತಾರೆ, ಯಾರನ್ನು ಆಯ್ಕೆ ಮಾಡ್ತಾರೆ ಅನ್ನೋದು ಕೂಡ ಅಷ್ಟೇ ಒಂದು ಕುತೂಹಲಕಾರಿ ಸಂಗತಿಯೂ ಕೂಡ ಬೆಳಕಿಗೆ ಬರುವುದು ಸ್ವಲ್ಪ ದಿನಗಳಲ್ಲಿ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗುವಂಥದ್ದು. ಹೀಗಿರುವಾಗ ಮಾತಿನ ಬಾಣ ಬಿರುಸುಗಳು ಏನೇ ಇರಲಿ, ಅದು ಎಲ್ಲೇ ಮೀರದಿರಲಿ ಅನ್ನುವಂಥ ವಿನಂತಿಯನ್ನು ಹಾಗೂ ಮಾಡಿಕೊಳ್ಳಲಿಕ್ಕೆ ನಾನು ಬಯಸಿದ್ದೇನೆ. ಹೀಗಿರುವಾಗ ರಾಜಕೀಯ ಅಂತಂದರೆ ಇವತ್ತು ಶತ್ರುಗಳಾಗಿರ್ತಾರೆ, ನಾಳೆ ಮಿತ್ರರಾಗ್ತಾರೆ, ಇವತ್ತು ಮಿತ್ರರಾಗಿರ್ತಾರೆ, ನಾಳೆ ಶತ್ರುಗಳಾಗಿರ್ತಾರೆ. ಹೀಗಿರುವಾಗ ಯಾವತ್ತೂ ಕೂಡ ರಾಜಕೀಯ ನಿಂತ ನೀರಲ್ಲ ಅನ್ನುವಂಥ ಅನುಭವದ ಸತ್ಯವನ್ನು ಇಬ್ಬರೂ ಕೂಡ ತಿಳಿದುಕೊಂಡು ನಡೆದಿದ್ದೇನೆ ಆತಂದರೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗ್ತತಿ. ಮುಂದಿನ ಭವಿಷ್ಯದಲ್ಲಿ ನೀವು ಕೂಡ ರಾಜಕಾರಣದಲ್ಲಿ ಮುಂದುವರಿಲಿಕ್ಕೆ ಒಳ್ಳೊಳ್ಳೆಯ ಅವಕಾಶಗಳು ಇವೆ. ಹೀಗಿರುವಾಗ ಜಾರಕಿಹೊಳಿ ಕುಟುಂಬಕ್ಕೆ ಆಗಲಿ ಹಾಗೂ ರಮೇಶ್ ಕತ್ತಿಯವರ ಕುಟುಂಬಕ್ಕಾಗಲಿ ನಾನು ಒಂದು ವಿಷಯವನ್ನು ಸ್ಪಷ್ಟಪಡಿಸ್ತೀನಿ. ನಿಮ್ಮ ಜೊತೆಗಾರರು ಈಗ ನಿಮ್ಮ ಜೊತೆಗೆ ಇರಬಹುದು, ನಾಳೆ ಇರ್ತಾರೆಯೇ ಅನ್ನುವಂಥದ್ದನ್ನು ಕೂಡ ನೀವು ತಿಳಿದುಕೊಳ್ಬೇಕು. ಜೊತೆಗೆ ಈಗ ಅಧಿಕಾರದ ಹಪಾಪಿಗಾಗಿ ನಿಮ್ಮ ಜೊತೆಗೆ ಬಂದವರು ನಾಳೆಯೂ ಕೂಡ ನಿಮ್ಮ ಜೊತೆಗೆ ಇರಬಲ್ಲರೇ ಅನ್ನುವಂಥ ಪ್ರಶ್ನೆಗಳನ್ನು ಹಾಕಿಕೊಂಡಾಗ ಅದಕ್ಕೆ ಉತ್ತರವೂ ಕೂಡ ನಿಮ್ಮ ಹತ್ತಿರದಲ್ಲೇ ಇದೆ ಅನ್ನುವಂಥ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮಿಬ್ಬರಿಗೂ ಕೂಡ ನಾನು ಹೇಳ್ತಾ, ನಿಮ್ಮಿಬ್ಬರಿಗೂ ಕೂಡ ಎರಡೂ ದೊಡ್ಡ ಕುಟುಂಬ, ನಿಮ್ಮೆರಡು ಕುಟುಂಬಗಳಿಗೂ ಕೂಡ ರಾಜಕೀಯವಾಗಿ ಒಳ್ಳೆಯದಾಗಲಿ ಅಂತ ಆಶಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು. ಈ ಕನ್ನಡಿಗ ಚಾನಲ್ YTಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ರತಿಯೊಬ್ಬರಿಗೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಈ ಸಂಚಿಕೆಯನ್ನು ಶೇರ್ ಮಾಡಿರಿ, ನಿಮ್ಮ ಕಮೆಂಟನ್ನು ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.